ನೀವು ಈ ವಿಡಿಯೋ ಕ್ಲಿಕ್ ಮಾಡಿದ್ದೀರಾ ಅಂದರೆ ನೀವು ಯಾರಿಗೂ ಹೇಳದ ಒಂದು ನೋವು ನಿಮ್ಮೊಳಗೆ ಇದೆ. ಯಾರಾದರೂ ಕೇಳಿದ್ರೆ ಏನಿಲ್ಲ ಎಲ್ಲ ಓಕೆ ಅಂತೀರ. ಆದರೆ ಒಬ್ಬರೇ ಕೂತಾಗ ನಿಮ್ಮ ಹೃದಯವೇ ನಿಮ್ಮೊಡನೆ ಜಗಳವಾಡುತ್ತೆ. ನೀವು ಮಾತಾಡೋದಿಲ್ಲ, ಯಾಕೆಂದರೆ ನಿಮಗೆ ಗೊತ್ತು ನೋವು ಹೇಳಿದ್ರೆ ಯಾರೂ ಅರ್ಥ ಮಾಡಿಕೊಳ್ಳಲ್ಲ ಅಂತ. ಈ ವಿಡಿಯೋ ನಿಮ್ಮ ಜೀವನದ ಪ್ರತಿಧ್ವನಿ. ಎಲ್ಲರೂ ನೋವು ಹೇಳ್ತಾರೆ ಅನ್ನೋದು ಸುಳ್ಳು. ಕೆಲವರು ತಾಯಿಗೆ ಧೈರ್ಯ ಕೊಡೋದಕ್ಕಾಗಿ ನಗ್ತಾರೆ, ತಂದೆಗೆ ಭರವಸೆ ಕೊಡೋದಕ್ಕಾಗಿ ಮೌನವಾಗ್ತಾರೆ. ಮಕ್ಕಳ ಮುಂದೆ ದುಃಖ ತೋರಿಸಲ್ಲ, ಅವರು ಕೋಪದಲ್ಲಿ ಕುಗ್ಗೋದಿಲ್ಲ, ಅವರು ಬೇಸರದಲ್ಲಿ ಅಳೋದಿಲ್ಲ, ಅವರು ಮೌನದಲ್ಲೇ ಮುರಿದು ಹೋಗ್ತಾರೆ. ಈ ಜಗತ್ತಿಗೆ ಗೊತ್ತಾಗಲ್ಲ, ಆದರೆ ಅವರ ಮನಸ್ಸಿಗೆ ಗೊತ್ತು. ಪ್ರತಿದಿನ ಅವರು ಯುದ್ಧವನ್ನೇ ಮಾಡುತ್ತಿರುತ್ತಾರೆ. ರಾತ್ರಿ ಮಲಗಿದಾಗ ಮೊಬೈಲನ್ನು ಬದಿಗೆ ಇಟ್ಟು ಸೀಲಿಂಗ್ ಫ್ಯಾನ್ ನೋಡುತ್ತಾ ನಾನು ಎಲ್ಲಿ ತಪ್ಪು ಮಾಡಿದೆ ಅಂತ ತಮಗೆ ತಾವೇ ಪ್ರಶ್ನೆ ಹಾಕಿಕೊಳ್ಳುತ್ತಾರೆ. ಯಾರಿಗೂ ಫೋನ್ ಮಾಡಲ್ಲ, ಯಾರಿಗೂ ಮೆಸೇಜ್ ಹಾಕಲ್ಲ. ಯಾಕೆಂದರೆ ತಮ್ಮ ದುಃಖ ಯಾರ ಮೇಲೂ ಹಾಕಲು ಮನಸ್ಸಿಲ್ಲ. ತಮ್ಮ ದುರ್ಬಲತೆಯನ್ನು ಯಾರೂ ನೋಡಬಾರದು. ನಾನು ಬಲವಾದವನು ಅನ್ನೋ ಇಮೇಜನ್ನು ತಗ್ಗಿಸಬಾರದು. ಇದೇ ಥರ ತಾವು ಜೀವನದಲ್ಲಿ ಕುಗ್ಗಿ ಹೋಗ್ತಾ ಇರ್ತಾರೆ. ನೋವಿರುವವರು ಕಡಿಮೆ ಮಾತಾಡ್ತಾರೆ, ಆದರೆ ಆಳವಾಗಿ ಅನುಭವಿಸುತ್ತಿರುತ್ತಾರೆ. ಒಂದು ಮಾತು ನಾವೆಲ್ಲರೂ ಚೆನ್ನಾಗಿ ತಿಳ್ಕೋಬೇಕು. ಮೌನ ದುರ್ಬಲತೆಗೆ ಗುರುತು ಅಲ್ಲ. ಮೌನ ಅಂದರೆ ಸೆಲ್ಫ್ ಕಂಟ್ರೋಲ್. ನಿಮ್ಮೊಳಗೆ ಇರುವ ನೋವು ನಿಮ್ಮನ್ನು ನಾಶ ಮಾಡ್ತಿಲ್ಲ, ಅದು ನಿಮ್ಮನ್ನು ರೂಪಿಸುತ್ತಿದೆ. ಒತ್ತಡ ಇಲ್ಲದೆ ವಜ್ರ ಹುಟ್ಟೋದಿಲ್ಲ, ಬೆಂಕಿ ಇಲ್ಲದೆ ಬಂಗಾರ ಹೊಳೆಯೋದಿಲ್ಲ, ಹಾಗೆ ಈ ಹಂತ ಇಲ್ಲದೆ ನಿಮ್ಮ ಸ್ಟ್ರಾಂಗೆಸ್ಟ್ ವರ್ಷನ್ ಹುಟ್ಟೋದಿಲ್ಲ. ಒಂದು ದಿನ ಬರುತ್ತೆ, ನೀವು ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ, ನೀವು ಜಸ್ಟಿಫೈ ಮಾಡೋದಿಲ್ಲ. ನಿಮ್ಮ ಸ್ಥಿತಿ ನಿಮ್ಮ ಉತ್ತರವಾಗುತ್ತದೆ. ನಿಮ್ಮ ನಗು ನೀವು ಎಷ್ಟು ದೂರ ಬಂದಿದ್ದೀರೋ ಹೇಳುತ್ತದೆ. ಇಂದು ನಿಮ್ಮ ನೋವು ಮೌನದಲ್ಲಿದೆ, ಆದರೆ ನಾಳೆ ನಿಮ್ಮ ಯಶಸ್ಸು ಕೂಗುತ್ತದೆ. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅವರು ಇನ್ನೂ ನಿಂತಿದ್ರೆ, ಇನ್ನೂ ಪ್ರಯತ್ನಿಸುತ್ತಿದ್ರೆ ನೀವು ಸೋತಿಲ್ಲ, ನೀವು ತಯಾರಾಗ್ತಿದ್ದೀರಿ. ಕಾಮೆಂಟ್ನಲ್ಲಿ ತಿಳಿಸಿ, ನಾನು ಮೌನವಾಗಿದ್ದೇನೆ ಆದರೆ ದುರ್ಬಲ ಅಲ್ಲ.